ಮಳೆಗಾಲದ ಈ ಚಳಿಗೆ ಬಿಸಿ ಬಿಸಿ ನಾಟಿ ಕೋಳಿ ಸಾಂಬಾರ್, ಅದಕ್ಕೂ ಕೂರ್ಗ್ ಸ್ಪೆಷಲ್ ನೂಪುಟ್ಟು ಕಾಂಬಿನೇಷನ್. ಇವೆರಡನ್ನ ಒಟ್ಟಿಗೆ ತಿನ್ನೋಕೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಅದನ್ನೇ ಮಾಡ್ತಿದ್ದೀವಿ. ನಾಟಿ ಕೋಳಿ ಸಾಂಬಾರನ್ನ ಈ ಗ್ರೇವಿ ನೂಪುಟ್ಟಿನ ಜೊತೆ ಹೇಗೆ ಸೂಪರ್ ಕಾಂಬಿನೇಷನ್ ಆಗುತ್ತೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತಿನ ಊಟ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಒಂದೇ ವಿಡಿಯೋದಲ್ಲಿ ಎರಡನ್ನೂ ಮಾಡ್ತಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಅದಕ್ಕೋಸ್ಕರ ಇದನ್ನು 2 ಪಾರ್ಟ್ನಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಮೊದಲನೇ ಪಾರ್ಟ್ನಲ್ಲಿ ನಾಟಿ ಕೋಳಿ ಸಾಂಬಾರ್, ನಂತರ ಪಾರ್ಟ್ನಲ್ಲಿ ನೂಪುಟ್ಟು. ಇವಾಗ ಸಾಂಬಾರಿಗೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಶುಂಠಿ ಸ್ವಲ್ಪ ತಗೊಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ತಗೊಳ್ಳಿ, ತೆಂಗಿನಕಾಯಿ ಒಂದು ಹಿಡಿ ಹಾಕುವಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ತಗೊಳ್ಳಿ, ಒಂದು ಟೊಮೆಟೊ, ಒಂದು ಅರ್ಧ ಈರುಳ್ಳಿ ಅಥವಾ ಚಿಕ್ಕದು ಈರುಳ್ಳಿ ಆಗಿದ್ದರೆ ಒಂದು ಈರುಳ್ಳಿ ತಗೊಳ್ಳಿ, ಸ್ವಲ್ಪ ಕರಿಬೇವು, ಪಲಾವ್ ಎಲೆ, ಸ್ವಲ್ಪ ಹುಣಸೆ ಹಣ್ಣು, ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಗಸಗಸೆ ಇಷ್ಟನ್ನು ತಗೊಂಡಿದ್ದೀನಿ. ಇದು ಬಿಟ್ಟು ಇನ್ನು ಮಸಾಲ ಐಟಮ್ಗೆ ಕೊತ್ತಂಬರಿ ಪೌಡರ್ 2 ಸ್ಪೂನ್, ಖಾರದ ಪುಡಿ 1 ಸ್ಪೂನ್, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ ನಿಮಗೆ ಬೇಕಿದ್ದರೆ ಮಸಾಲೆಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಬಟ್ ಹಾಕ್ಕೊಳ್ಳಿ. ನಾನು ಹೇಳೋದು ಇದೆಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಒಂದು 4 ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಹಂತದಲ್ಲಿ ಸ್ವಲ್ಪ ತಾಳ್ಮೆ ಬೇಕು. ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಿದ್ರೆ ಮಾತ್ರ ಮುಂದೆ ಹಾಕೋ ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ವಿಶೇಷವಾಗಿ ಕೂರ್ಗ್ ಕಡೆ ಮಳೆಗಾಲ ಅಂದರೆ ಹೊರಗಡೆ ಮಳೆ ಬರ್ತಾ ಇರುತ್ತೆ, ಒಳಗಡೆ ಬಿಸಿ ಬಿಸಿ ಅಡುಗೆ ಆಗ್ತಾ ಇರುತ್ತೆ. ಆ ವಾತಾವರಣಕ್ಕೆ ಇಂಥ ನಾಟಿ ಊಟಗಳೇ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಮಳೆಗಾಲದಲ್ಲಿ ಸಿಗೋ ಸೀಸನಲ್ ಫುಡ್ಸ್ ಬಗ್ಗೆ ನಿಮಗೆ ಇನ್ನೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ನಲ್ಲಿ ಹೇಳಿ. ನೀವು ಯಾವ ಊರಿನವರು, ನಿಮ್ಮ ಕಡೆ ಮಳೆಗಾಲದಲ್ಲಿ ಯಾವ ಸ್ಪೆಷಲ್ ಊಟ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಕಮೆಂಟ್ಸ್ ನೋಡೋಕ್ಕೆ ತುಂಬ ಇಷ್ಟ, ಆದರೆ ಇತ್ತೀಚೆಗೆ ನೀವು ಕಮೆಂಟ್ ಮಾಡ್ತಾ ಇಲ್ಲ. ವಿಡಿಯೋ ನೋಡಿದ ಮೇಲೆ ಇಷ್ಟ ಆಯಿತು ಅಂದರೆ ಒಂದು ಚಿಕ್ಕ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾಟಿ ಕೋಳಿ ಅಂದರೆ ಸ್ವಲ್ಪ ಟೈಮ್ ತಗೊಂಡು ಬೇಯಿಸಿದ್ರೇ ಅದರ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಚಿಕನ್ ಅದ್ರದ್ದು ನೀರು ಬಿಡೋವರೆಗೂ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಹೀಗೆ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಚಿಕನ್ಗೆ ಕೋಟಿಂಗ್ ಆಗುತ್ತೆ. ನೀವು ಕೂರ್ಗ್ಗೆ ಟ್ರಿಪ್ ಬರೋ ಪ್ಲ್ಯಾನ್ ಮಾಡ್ತಿದ್ರೆ ಮಳೆಗಾಲದಲ್ಲಿ ಇಲ್ಲಿ ಬರೋದೇ ಒಂದು ಬೇರೆ ಅನುಭವ. ಎಲ್ಲ ಕಡೆ ಹಸಿರು, ಮಂಜು, ಚಿಕ್ಕ ಚಿಕ್ಕ ಮಳೆ, ಬೆಳಿಗ್ಗೆ ಮತ್ತು ಸಂಜೆ ವಾತಾವರಣ ತುಂಬ ಚಿಲ್ಲಾಗಿರುತ್ತೆ. ಆದರೆ ಈ ಸತಿ ಮಳೆ ಕಡಿಮೆ ಇರೋದ್ರಿಂದ ಈ ಸತಿ ಏನಾದರೂ ಬರೋರಿದ್ರೆ ಈ ವಾತಾವರಣ ಮಿಸ್ ಮಾಡ್ಕೋತೀರಾ ಅಂದ್ಕೊಳ್ತೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಉಪ್ಪು ಮತ್ತು ಅರಿಶಿಣ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇನ್ನೂ ಚೆನ್ನಾಗಿ ಬೇಯಬೇಕು ಮತ್ತು ಇದರದ್ದು ನೀರು ಫುಲ್ ಬಿಡಬೇಕು. ಇದಾದಮೇಲೆ ನಾವು ಮಸಾಲೆ ಹಾಕೋದು. ಟ್ರಿಪ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸೊ ಈ ಸತಿ ಅಂದರೆ ಮಳೆಗಾಲದಲ್ಲಿ ನೀವೇನಾದರೂ ಟ್ರಿಪ್ ಬರೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಪ್ಲೇಸಸ್ ನೋಡೋಕ್ಕೆ ಮಾತ್ರ ಪ್ಲ್ಯಾನ್ ಮಾಡದೆ, ಏನು ವೆದರ್ ಇದೆ ಅದಕ್ಕೆ ತಕ್ಕಂತೆ ಟೈಮ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಮಳೆ ಜಾಸ್ತಿ ಇದ್ದಾಗ ರಸ್ತೆಗಳಲ್ಲಿ ಸ್ಲೋ ಆಗಿ ಹೋಗೋದು ಸೇಫ್. ಮತ್ತು ಕೂರ್ಗ್ಗೆ ಬಂದು ಇಲ್ಲಿನ ನಾಟಿ ಊಟ ಟ್ರೈ ಮಾಡದೆ ಹೋದರೆ ಟ್ರಿಪ್ ಸ್ವಲ್ಪ ಅಪೂರ್ಣ ಅನಿಸುತ್ತೆ ಅಲ್ವಾ. ನಮ್ಮ ಕಡೆ ಸೀಸನ್ಗೆ ಸಿಗೋ ಫುಡ್ಗಳನ್ನು ನಾವು ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀವಿ. ಏಡಿ ಇರ್ಬೋದು, ಬಿದಿರು ಚಿಗುರು ಇರ್ಬೋದು, ಮಜ್ಸೊಪ್ಪು ಇರ್ಬೋದು, ನಾಟಿ ಕೋಳಿ ಇರ್ಬೋದು. ಸೀಸನ್ಗೆ ಸಿಗೋ ಫುಡ್ಗೆ ಅದರದ್ದೇ ಆದ ಒಂದು ಟೇಸ್ಟ್ ಇರುತ್ತೆ. ಅದೇ ಥರ ಇವತ್ತು ಮಾಡ್ತಿರೋ ನಾಟಿ ಕೋಳಿ ಸಾಂಬಾರು ಕೂಡ ನೂಪುಟ್ಟು ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಿಕನ್ ಒಂದು 1/4% ಅಂತೂ ಬೆಂದಿದೆ. ಇನ್ನೂ ಸ್ವಲ್ಪ ಬೇಯಲಿ. ಚಿಕನ್ ಚೆನ್ನಾಗಿ ಕುಕ್ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ. ಅಷ್ಟರೊಳಗಡೆ ಒಂದು ಮಾತು, ಈ ವಿಡಿಯೋ ನೋಡ್ತಿರೋ ನಿಮ್ಮಲ್ಲಿ ಯಾರೆಲ್ಲ ಕೂರ್ಗ್ ಬಂದಿದ್ದೀರಾ ಕಮೆಂಟ್ನಲ್ಲಿ ಹೇಳಿ. ಯಾವ ಪ್ಲೇಸ್ ನಿಮಗೆ ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನು ಹೇಳಿ. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಮೆಂಟ್ ಮತ್ತು ಸಪೋರ್ಟ್ ನಮಗೆ ತುಂಬ ಮುಖ್ಯ. ಇವಾಗ ಚಿಕನ್ ಚೆನ್ನಾಗಿ ಬೇಯ್ತಾ ಬಂದಿದೆ. ಫ್ರೆಂಡ್ಸ್, ವಿಡಿಯೋ ನೋಡಿದ ಮೇಲೆ ಇಷ್ಟ ಆಯಿತು ಅಂದರೆ ಒಂದು ಚಿಕ್ಕ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ನಿಂದ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಏನು ಮಾಡಬೇಕು, ಯಾವ ರೆಸಿಪಿ ನಿಮಗೆ ಬೇಕು ಅಂತ ನಮಗೂ ಗೊತ್ತಾಗುತ್ತೆ. ಬಟ್ ಇತ್ತೀಚೆಗೆ ಕಮೆಂಟ್ಸ್ಗಳೇ ಮಾಡ್ತಾ ಇಲ್ಲ ಯಾರು. ಸೊ ಪ್ಲೀಸ್ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅನ್ನೋದು. ಹಾಗೆ ನೀವು ಯಾವ ಊರಿಂದ ನೋಡ್ತಿದ್ದೀರಾ, ನಿಮ್ಮ ಕಡೆ ಯಾವ ಸ್ಪೆಷಲ್ ಫುಡ್ ಮಾಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ.
ಇವಾಗ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ. ಈ ರೀತಿ ನಿಧಾನವಾಗಿ ಬೇಯಿಸಿದಾಗಲೇ ನಾಟಿ ಕೋಳಿ ರುಚಿ ಚೆನ್ನಾಗಿ ಬರುತ್ತೆ. ನಿಜ ಹೇಳಬೇಕಂದ್ರೆ ಇವತ್ತು ಈ ಅಡುಗೆ ಶುರು ಮಾಡಿದಾಗಿನಿಂದ ನನಗೊಂದು ವಿಷಯ ಅನ್ನಿಸ್ತಾ ಇದೆ, ನೂಪುಟ್ಟು ಮಾಡೋದು ಬೇರೆ, ಆದರೆ ಅದಕ್ಕೆ ಸರಿಯಾದ ಸಾಂಬಾರು ಮಾಡೋದೇ ಬೇರೆ. ಆದರೆ ಎರಡೂ ಒಟ್ಟಿಗೆ ತಟ್ಟೆಯಲ್ಲಿ ಬಂದಾಗಲೇ ಇವತ್ತಿನ ಅಡುಗೆ ಕಂಪ್ಲೀಟ್ ಅನಿಸುತ್ತೆ. ಅದಕ್ಕಾಗಿ ಸಾಂಬಾರಿನಲ್ಲಿ ಗ್ರೇವಿ ಸ್ವಲ್ಪ ಚೆನ್ನಾಗಿ ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನೂಪುಟ್ಟಿಗೆ ಸಾಂಬಾರು ಚೆನ್ನಾಗಿ ಹೀರ್ಕೋಬೇಕು, ತಿಂದಾಗ ಮಸಾಲೆ ರುಚಿ ಚೆನ್ನಾಗಿ ಬರಬೇಕು. ಇಂಥ ಅಡುಗೆಗಳಲ್ಲಿ ಒಂದೊಂದು ಸ್ಟೆಪ್ ಕೂಡ ಮುಖ್ಯ. ಮಸಾಲೆ ಬೇಗ ಹಾಕಿ ಬೇಗ ಮುಗಿಸೋದು ಅಲ್ಲ, ಪ್ರತಿಯೊಂದು ಹಂತಕ್ಕೂ ಅದರದ್ದೇ ಟೈಮ್ ಕೊಟ್ಟಾಗ ಕೊನೆಗೆ ರುಚಿಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಇವಾಗ ನೋಡಿ ಚಿಕನ್ ತನ್ನದೇ ನೀರು ಬಿಟ್ಕೊಂಡು ನಿಧಾನವಾಗಿ ಬೇಯ್ತಾ ಇದೆ. ಮಸಾಲೆ ಕೂಡ ನಿಧಾನವಾಗಿ ಚಿಕನ್ ಒಳಗಡೆ ಹೋಗ್ತಿರುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಹೇಗೆ ಬೇಯಲಿ. ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕಿದ ಮೇಲೆ ಸಾಂಬಾರಿನ ಕಲರ್ ಮತ್ತು ಫ್ಲೇವರ್ ಎರಡೂ ಚೆನ್ನಾಗಿ ಬದಲಾಗುತ್ತೆ. ಇವಾಗ ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇರೋದು. ಆಲ್ಮೋಸ್ಟ್ ಒಂದು 75% ಬೆಂದಿದೆ. ನೀವು ಯಾವ ಬ್ರ್ಯಾಂಡ್ ಬೇಕಿದ್ದರೂ, ಅಂದರೆ ನೀವು ನಾರ್ಮಲಾಗಿ ಯಾವ್ದು ಯೂಸ್ ಮಾಡ್ತೀರಾ ಚಿಕನ್ ಮಸಾಲ ಅಥವಾ ಮನೆಯಲ್ಲೇ ಮಾಡ್ಕೊಂಡಿದ್ರೆ ಅದನ್ನೇ ಹಾಕ್ಕೊಳ್ಳಿ. ಇವಾಗ ಚಿಕನ್ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡ್ರೆ ಆಯಿತು. ಚಿಕನ್ ಮಸಾಲ ಹಾಕಿದ ಮೇಲೆ ಕಲರ್ ನೋಡಿ ಯಾವ ಥರ ಚೇಂಜ್ ಆಗಿದೆ ಅಂತ. ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಪೀಸ್ಗೂ ಮಸಾಲೆ ಚೆನ್ನಾಗಿ ಅಂಟ್ಕೋಬೇಕು. ಮಸಾಲೆ ಹಾಕಿದ್ದೀನಿ, ಇದನ್ನು ಒಂದೇ ಸತಿ ಹಾಕಿ ಹಾಗೆ ಬಿಡೋದಲ್ಲ, ಚೆನ್ನಾಗಿ ತಿರುಗಿಸ್ಬೇಕು. ಮಸಾಲೆ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೋಡಿ, ಇವಾಗ ಬೇರೆ ಕಲರ್ ಬಂತು ಕಲರು. ಸೊ ಅದು ಫ್ಲೇವರು ಅಷ್ಟೇ ಘಮ ಘಮ ಅಂತ ಇದೆ. ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ. ಮಸಾಲೆ ಕೂಡ ಕುಕ್ ಆಗಬೇಕು. ಚಿಕನ್ ಒಳಗೂ ಈ ಮಸಾಲೆ ರುಚಿ ಚೆನ್ನಾಗಿ ಹೋಗಬೇಕು. ನಮಗೆ ಇದನ್ನು ನೂಪುಟ್ಟು ಜೊತೆ ತಿನ್ನಬೇಕಲ್ಲ, ಹಾಗಾಗಿ ಕೊನೆಯಲ್ಲಿ ಒಳ್ಳೆ ಗ್ರೇವಿ ಇರೋ ಹಾಗೆ ಮಾಡ್ಕೋತಿದ್ದೀವಿ. ಈ ಹಂತದಲ್ಲಿ ಮಸಾಲೆ ಕೆಳಗೆ ಹಿಡಿಯೋದ ಹಾಗಾಗಿ ಒಮ್ಮೆ ಚೆನ್ನಾಗಿ ತಿರುಗಿಸ್ತಿರ್ಬೇಕು. ಇವಾಗ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೀಗೆ ಬೇಯೋಕ್ಕೆ ಬಿಡೋಣ. ಹಾಗೆ ಇದಕ್ಕೆ ಏನು ಮಿಕ್ಸಿನಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಉಳಿದಿರುತ್ತೆ. ಸೊ ಅದಕ್ಕೇ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿದೆ, ನೂಪುಟ್ಟು ಜೊತೆ ತಿನ್ನಬೇಕಲ್ವ. ಸೊ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ತೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೀವು ಕಾಂಬಿನೇಷನ್ ನೂಪುಟ್ಟೆ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ನೂಪುಟ್ಟಿಗೆ ಎಷ್ಟು ಗ್ರೇವಿ ಇದ್ರೂ ಇನ್ನೂ ಬೇಕು ಅಂತಲೇ ಅನಿಸುತ್ತೆ. ಸೊ ಗ್ರೇವಿ ಕಮ್ಮಿಯಾಗಿ ಮಾಡ್ಕೋಬೇಡಿ, ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮ್ಗೆ ಇವಾಗ ನೋಡ್ತಿರ್ಬೇಕಾದ್ರೆ ಬರೀ ನೀರು ಹಾಕಿ ನೀರು ಥರ ಕಾಣಿಸ್ತಿರ್ಬೋದು, ಬಟ್ ಅದು ಸ್ವಲ್ಪ ಕುಕ್ ಆದಮೇಲೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಇವಾಗ ನಿಮ್ಗೆ ನೋಡಬೇಕಾದ್ರೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಸೊ ಮಸಾಲೆ ಕುಕ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಆ್ಯಂಡ್ ಸಾಲ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಸಾಲ್ಟ್ ವೇರಿಯೇಷನ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ನಾನು ಸ್ವಲ್ಪ ಸ್ಕಿಪ್ ಮಾಡಿ ನಿಮ್ಗೆ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರು. ಇವಾಗ ಇದಕ್ಕೆ ಕೊರಿಯಾಂಡರ್ ಸೊಪ್ಪು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಜಾಸ್ತಿ ಮಾತಾಡ್ತಾ ಫುಲ್ ಲೆಂತಿ ಆಗ್ತಾಯಿದೆ ವಿಡಿಯೋ. ಬಟ್ ನನಗೆ ಹೀಗೆ ಮಾತಾಡೋದು ತುಂಬ ಇಷ್ಟ, ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ನಾಟಿ ಕೋಳಿ ಸಾಂಬಾರು ಚೆನ್ನಾಗಿ ರೆಡಿಯಾಗಿದೆ. ಗ್ರೇವಿ ಕೂಡ ನಮಗೆ ಬೇಕಾದ ಹಾಗೆಯೇ ಬಂದಿದೆ. ಆದರೆ ಇವತ್ತಿನ ಕಾಂಬಿನೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಯಾಕಂದರೆ ಇದನ್ನು ನಾವು ತಿನ್ನೋದು ಕೂರ್ಗ್ ಸ್ಪೆಷಲ್ ನೂಪುಟ್ಟು ಜೊತೆ. ಹಾಗಾಗಿ ನೂಪುಟ್ಟು ಹೇಗೆ ಮಾಡ್ತೀವಿ, ಅದರ ಜೊತೆ ಈ ನಾಟಿ ಕೋಳಿ ಸಾಂಬಾರು ಹೇಗಿರುತ್ತೆ ಅಂತ ನೋಡಬೇಕಾದ್ರೆ ಮುಂದಿನ ಪಾರ್ಟ್ ಮಿಸ್ ಮಾಡಿದೆ ನೋಡಿ. ಇದರಲ್ಲೇ ತೋರಿಸೋಣ ಅಂತಂದರೆ ಇದೇ ಇಷ್ಟೊಂದು ಲೆಂತಿ ಆಗೋಗಿದೆ. ಇನ್ನು ಅದನ್ನು ತೋರಿಸಿದ್ರೆ ನಿಮಗೆ ಬೋರ್ ಅನಿಸುತ್ತೆ ಒಂದೇ ಸತಿ ನೋಡೋಕ್ಕೆ. ಸೊ ಇದನ್ನು ನೋಡಿಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ಅದನ್ನು ನೋಡಿ. ಪ್ಲೀಸ್ ಮಿಸ್ ಮಾಡದೆ ನೋಡಿ, ಕಮೆಂಟ್ ಮಾಡಿ. ಇವತ್ತಿನ ಪಾರ್ಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಪಾರ್ಟ್ನಲ್ಲಿ ನೂಪುಟ್ಟಿನ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಒನ್ಸ್ ಅಗೇನ್ ಮಿಸ್ ಮಾಡದೆ ಪಾರ್ಟ್ 2 ನೋಡಿ.